ನೀವು ಬಿಗ್ ಬಿಲಿಯನ್ ಡೇಸಲ್ಲಿ ಒಂದು ಒಳ್ಳೆ ಬಜೆಟಲ್ಲಿ ಬೆಸ್ಟ್ ಪವರ್ಫುಲ್ ಆಗಿರುವ ಮೊಬೈಲನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ಇಲ್ಲಿ ಒಂದು ಒಳ್ಳೆಯ ಬೆಸ್ಟ್ ಮೊಬೈಲ್ ಇರುವಂಥದ್ದು. ನಿಮಗೆ ಈ ಒಂದು ಮೊಬೈಲ್ ಬಗ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಈ ಒಂದು ಮೊಬೈಲಲ್ಲಿ ನಮಗೆ LPDDRನ 5Xನ ರ್ಯಾಮ್ ಕೂಡ ಸಿಗ್ತಿದೆ, ಜೊತೆಗೆ UFSನ 4.0ನ ಸ್ಟೋರೇಜ್ ಕೂಡ ಸಿಗ್ತಾಯಿದೆ. ಇನ್ನು ಈ ಒಂದು ಮೊಬೈಲಲ್ಲಿ ತುಂಬಾ ಪವರ್ಫುಲ್ ಆದಂಥ ಡೈಮೆನ್ಸಿಟಿ 8400ನ ಅಲ್ಟ್ರಾ ಒಂದು ಪ್ರೊಸೆಸರ್ ಇರುವಂಥದ್ದು. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ ಬೇಸಿಕ್ ವೇರಿಯಂಟಲ್ಲಿ ಕೂಡ 256GB ಸ್ಟೋರೇಜ್ನ ವೇರಿಯಂಟ್ ಕೂಡ ಸಿಗ್ತಾ ಇದೆ. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ ಕ್ರಿಸ್ಟಲ್ನ AMOLED ಡಿಸ್ಪ್ಲೇ ಇರುವಂಥದ್ದು, 1.5K ರೆಸಲ್ಯೂಷನ್ನ ಡಿಸ್ಪ್ಲೇ ಕೊಟ್ಟಿದ್ದಾರೆ, 120Hzನ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು. ಇನ್ನು ನಮಗೆ ಇಲ್ಲಿ HDRನ 10+ ಇರುವಂಥದ್ದು ಮತ್ತು ಡಾಲ್ಬಿ ವಿಷನ್ ಕೂಡ ಇರುವಂಥದ್ದು. ಇದಿಷ್ಟೆಲ್ಲ ಕೂಡ ನಮಗೆ ಈ ಒಂದು ಬಜೆಟ್ನ ಒಳಗಡೆ ಕೂಡ ಸಿಗ್ತಿರುವಂಥದ್ದು, 20,000 ರೂಪಾಯಿ ಒಳಗಡೆ ಕೂಡ. ಇನ್ನು ಕ್ಯಾಮ್ರಾದಲ್ಲೂ ಕೂಡ ನಮಗೆ ಇಲ್ಲಿ ಸೋನಿ ಕ್ಯಾಮ್ರಾವನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ ನಮಗೆ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ 20,000 ಒಳಗಡೆ ಕೂಡ ಸಿಗ್ತಾ ಇದೆ. ಇನ್ನು ನಿಮಗೆ ಈ ಒಂದು ಮೊಬೈಲ್ ಯಾವುದು ಮತ್ತು ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಷನ್ ತುಂಬ ಡೀಟೇಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವೊಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಮೊಬೈಲನ್ನು ಹುಡುಕ್ತಿದ್ರೆ, ಹಾಗೆಯೇ ಒಂದು ಗೇಮಿಂಗ್ ಫೋನನ್ನು ಕೂಡ ಹುಡುಕ್ತಿದ್ರೆ ನಿಮಗೆ ಇಲ್ಲಿ ಇದೊಂದು ಕಂಪ್ಲೀಟ್ ಆಲ್ರೌಂಡರ್ ಫೋನ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಕೂಡ ತುಂಬ ಸೂಪರ್ ಆಗಿರುವಂಥದ್ದು ಈ ಒಂದು ಮೊಬೈಲಲ್ಲಿ. ಇದ್ರ ಬಗ್ಗೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಮೊದಲಿಗೆ ಈ ಒಂದು ಮೊಬೈಲ್ನ ಡಿಸ್ಪ್ಲೇ ಬಗ್ಗೆ ನೋಡೋದಾದರೆ, ಈ ಒಂದು ಮೊಬೈಲಲ್ಲಿ ನಮಗೆ 6.67 ಇಂಚಿನ ಒಂದು ಕ್ರಿಸ್ಟಲ್ AMOLED ಡಿಸ್ಪ್ಲೇ ಇರುವಂಥದ್ದು, 1.5K ರೆಸಲ್ಯೂಷನ್ ಡಿಸ್ಪ್ಲೇ, ಜೊತೆಗೆ ಈ ಒಂದು ಮೊಬೈಲಲ್ಲಿ ನಮಗೆ 120Hzನ ರಿಫ್ರೆಶ್ ರೇಟ್ ಇರುವಂಥದ್ದು. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ ಬ್ರೈಟ್ನೆಸ್ ಕೂಡ 3700 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ ಇರುವಂಥದ್ದು, ಜೊತೆಗೆ ಇದು 12 ಬಿಟ್ನ ಡಿಸ್ಪ್ಲೇ ಆಗಿದೆ ಮತ್ತು 100%ನ DCI-P3 ಕೂಡ ಇರುವಂಥದ್ದು, ಕಾಂಟ್ರಾಸ್ಟ್ ರೇಷಿಯೋ 5 ಇದೆ. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ HDR 10+ ಇರುವಂಥದ್ದು, ಡಾಲ್ಬಿ ವಿಷನ್ ಮತ್ತು PWM ಡೈಮಿಂಗ್ 1920 Hz ಇರುವಂಥದ್ದು ಮತ್ತು ಗೊರಿಲ್ಲಾ ಗ್ಲಾಸ್ 7.9ನ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ ಬ್ಯಾಕ್ ಸೈಡಲ್ಲಿ ಪ್ಲಾಸ್ಟಿಕ್ ಮತ್ತು ವೀಗನ್ ಲೆದರ್ ಇರುವಂಥದ್ದು. ಬ್ಯಾಕ್ ಸೈಡಲ್ಲಿ ಕ್ಯಾಮ್ರಾ ನಮಗೆ 50 ಮೆಗಾಪಿಕ್ಸೆಲ್ನ ಒಂದು ಮೇನ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಇದರಲ್ಲಿರುವಂಥ ಸೆನ್ಸರು ಸೋನಿ IMX882ನ ಸೆನ್ಸರ್ ಇದೆ, ಜೊತೆಗೆ ಇನ್ನೊಂದು ಕ್ಯಾಮ್ರಾ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಇರುವಂಥದ್ದು ಇದರಲ್ಲಿ ನಮಗೆ. ಇನ್ನು ಈ ಒಂದು ಮೊಬೈಲಲ್ಲಿ ನಮಗೆ ನೈಟ್ ಮೋಡ್ ಕೂಡ ಇರುವಂಥದ್ದು. ಇದರಲ್ಲಿ ನಮಗೆ 4Kಯಲ್ಲಿ 60 FPS ಕೂಡ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಳ್ಬೋದು. ಇನ್ನು ಮುಂದ್ಗಡೆ ನಮಗೆ 20 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 1080p ಅಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಮೊಬೈಲ್ ಇರುವಂಥ ಬ್ಯಾಟ್ರಿ ನಮಗೆ ಇದರಲ್ಲಿ 6550 mAhನ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಜೊತೆಗೆ 90 Hzನ ಒಂದು ಹೈಪರ್ ಚಾರ್ಜಿಂಗನ್ನು ಕೂಡ ಕೊಟ್ಟಿರುವಂಥದ್ದು, ಫಾಸ್ಟ್ ಚಾರ್ಜಿಂಗ್. ಇನ್ನು ಈ ಒಂದು ಮೊಬೈಲ್ ನಮಗೆ Android 15 ಇರುವಂಥದ್ದು ಮತ್ತು HyperOS 2.0 ಕೂಡ ಬರ್ತಿರುವಂಥದ್ದು. ಹಾಗೆಯೇ ಇದರಲ್ಲಿ 3 ಇಯರ್ಸ್ನ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೂಡ ಕೊಡ್ತಿದ್ದಾರೆ ಮತ್ತು 4 ಇಯರ್ಸ್ನ ಸೆಕ್ಯೂರಿಟಿ ಪ್ಯಾಚ್ನ ಅಪ್ಡೇಟನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ಈ ಒಂದು ಮೊಬೈಲ್ನ ಕನೆಕ್ಟಿವಿಟಿ ಬಗ್ಗೆ ನೋಡುವುದಾದರೆ, ಈ ಒಂದು ಮೊಬೈಲಲ್ಲಿ ನಮಗೆ ಬ್ಲೂಟೂತ್ನ 5.4 ಇರುವಂಥದ್ದು, ಹಾಗೆಯೇ ಇದರಲ್ಲಿ ನಮಗೆ Wi-Fi 6 ಕೂಡ ಇರುವಂಥದ್ದು, ಜೊತೆಗೆ NFC ಕೂಡ ಇದೆ, ಹಾಗೆಯೇ IR ಬ್ಲಾಸ್ಟರ್ ಕೂಡ ಇರುವಂಥದ್ದು. ಇದರಲ್ಲಿ ನಮಗೆ ಡಾಲ್ಬಿ ಅಟ್ಮಾಸ್ನ ಒಂದು ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇರುವಂಥದ್ದು, ಹಾಗೆಯೇ ಫೇಸ್ ಲಾಕ್ ಕೂಡ ಇದೆ. ಈ ಒಂದು ಮೊಬೈಲ್ ಯಾವುದಂದರೆ ಪೋಕೋ X7 Pro 5G ಅಂತ. ಈ ಒಂದು ಮೊಬೈಲ್ ನಮಗೆ ಬೇಸಿಕ್ ವೇರಿಯಂಟಲ್ಲಿ 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ನ ವೇರಿಯಂಟ್ ಸಿಗ್ತಿರುವಂಥದ್ದು. ಈ ಒಂದು ಮೊಬೈಲಲ್ಲಿ ನಮಗೆ 3 ವೇರಿಯಂಟಲ್ಲಿ ಸಿಗ್ತಿರುವಂಥದ್ದು. ಮೊದಲಿಗೆ ಇಲ್ಲಿ ಬೇಸ್ ವೇರಿಯಂಟ್ ನಮಗೆ 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ನ ವೇರಿಯಂಟ್ ಇರುವಂಥದ್ದು. ಹಾಗೆಯೇ ಎರಡನೇದು 12GB ರ್ಯಾಮ್ ಮತ್ತು 256GB ಸ್ಟೋರೇಜ್ನ ವೇರಿಯಂಟ್ ಇರುವಂಥದ್ದು. ಇನ್ನು ಮೂರನೇದು ನಮಗೆ 12GB ರ್ಯಾಮ್ ಇಲ್ಲಿ 512GB ಸ್ಟೋರೇಜ್ ಇರುವಂಥದ್ದು. ಇಲ್ಲಿ ನಮಗೆ ಈ ಒಂದು ಮೊಬೈಲ್ ಬೇಸಿಕ್ ವೇರಿಯಂಟ್ ನಮಗೆ ಈ ಒಂದು ಬಿಗ್ ಬಿಲಿಯನ್ ಡೇ ಸೇಲ್ನ ಟೈಮಲ್ಲಿ ಒಂದು 20,000 ರೂಪಾಯಿ ಒಳಗಡೆ ಕೂಡ ಸಿಗುವಂಥದ್ದು ನಮಗೆ.